ಏನ್ರಿ, ಲಾಸ್ಟ್ ಟೈಮ್ ನೀವು ಎಲ್ಲೋ ನಿಮ್ಮ ಆಫೀಸ್ ಕಡೆಯಿಂದ ಎಲ್ಲೋ ಟ್ರಿಪ್ ಹೋಗಿದ್ರಲ್ರಿ, ಅದಕ್ಕೆ ಕೇರಳ ಕಾರವಾರ ಏನೋ. ನಾನು ಒಂದಿಟ್ಟು ಕರ್ಕೊಂಡು ಹೋಗ್ರಿ ಅಲ್ಲಿಗೆ. ಹೆಂಗಾದ್ರೂ ಈಗ ಅಪ್ಪಂದು ಸೂಟಿ ಬರಾಕತೈತಲ್ಲ, ಹೋಗುಣ್ರಿ. ಏ ಈಗ ಚಳಿ ಐತಿಲ್ಲ, ನನಗೆ ಈಗ ಎಲ್ಲಿ ಹೋಗೋ ಮೂಡಿಲ್ಲ. ಅವ್ನು ಇದ್ರ ಹೋಗಿ ಬಾ. ನನಗೇನು ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಯಾವ ಟ್ರಿಪ್ ಎಲ್ಲ ಏನಿಲ್ಲ ಈಗ. ಯಾವ ಟ್ರಿಪ್ ಎಲ್ಲ ಏನಿಲ್ಲ, ಮುಚ್ಕೊಂಡು ಮನ್ಯಾಗ ಬಿದ್ದಿರಿ. ಇಲ್ಲ ಅಂದ್ರೆ ನಿನ್ ತವ್ರ ಮನೆಗೆ ಹೋಗು. ಅಲ್ರಿ, ನಾನು ತವ್ರ ಮನೆಗೆ ಹೋದ್ರೆ ನೀವು ಟ್ರಿಪ್ಪಿಗೆ ಅಂತ ಹೋಗ್ತೀರಿ, ಈಗ ನೋಡಿದ್ರೆ ಟ್ರಿಪ್ಪಿಗೆ ಹೋಗಕ್ಕೆ ಮನಸ್ಸಿಲ್ಲ. ನಿಮ್ಮ ಆಫೀಸಿಂದ ಹೋದ್ರೆ ಹೋಗ್ತೀರಿ, ವರ್ಷಕ್ಕೆ ಒಂದು 5 ಸಲ ಹೋಗ್ತೀರಿ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕಾದ್ರೆ ಯಾಕೋ ಅಲ್ಲಿ ನಿಂತೀರಿ ನೀವು? ಏ ಆಗಲ್ಲ, ನೀ ತವ್ರ ಮನೆಗೆ ಹೋಗ್ತೀನಿ ಅಂತಂದಿಯಲ್ಲ, ಹೋಗು. ಹೋಗು, ಒಂದು ಸ್ವಲ್ಪ ದಿನ ಇದ್ದು ಬಾ. ನಿನ್ನ ಮುಖ ನಾನು, ನನ್ನ ಮುಖ ನೀನು, ಒಂದು 24 ತಾಸು ಇಬ್ರು ನೋಡ್ಕೊತ ಕುಂದ್ರೋಕ್ಕಾಗಲ್ಲ. ಹೋಗತ್ತಾಗ. ಆಯ್ತು ತಗೋರಿ. ಹಲೋ ಅವ್ವ, ನಾನು ಈ ಡಿಸೆಂಬರ್ದಾಗ ಕ್ರಿಸ್ಮಸ್ ಹಾಲಿಡೇ ಇರುತ್ತೆ ಅಪ್ಪ್ಯಾಗ, ಅದಕ್ಕೆ ಬರ್ಬೇಕಂತ ಮಾಡಿನ. ಹೇಳು ನಿಂಗೆ ಹೆಂಗಂತಿ ಹಂಗೆ ನೋಡು. ಹಾಂ ಕಾವ್ಯ, ಹೇಳ. ಹೌದಾ, ಡಿಸೆಂಬರ್ದಾಗ ಬರ್ಬೇಕಂದ್ಕೊಂಡಿ. ಅಲ್ಲ, ಮುಂದಿನ ತಿಂಗಳನ ಇದನ್ನು ಇದು ಐತಲ್ಲ ಜಾತ್ರೆ, ಅವಾಗ ಬರಕಂತ ತಗೋ. ಮತ್ತೆ ಈಗ ಕಳಿಸಿದ್ರೆ ನಿನ್ ಗಂಡ ಕಳ್ಸಲ್ಲ. ಹೌದು, ಅದು ನಿಜ ನೀ ಹೇಳೋದು. ಆದ್ರೂ ನಿಮ್ಮ ಮನ್ಯಾಗ ಹೆಂಗದಾರ ನೋಡುವ. ನಿಮ್ಮ ಅತ್ತಿ ಮಾವನ್ ಕೇಳು, ನಿನ್ ಗಂಡನ್ ಕೇಳು. ಆಮೇಲೆ ಗಂಡ ಹೋಗಂದ ತಕ್ಷಣ ಬರೋದಲ್ಲ. ನಿನ್ ಗಂಡನ ಮನೆಗೆ ಕೊಟ್ಟಿವಿ, ನಿನಗ ಅಲ್ಲೇ ಇರ್ಬೇಕಾಗತ್ತ. ನೀ ಬಂದೆ ಅಂದ್ರೆ ನಾಳೆ ನಿಮ್ಮ ಅತ್ತಿ ಮಾವ ನನ್ ಕೇಳ್ತಾರ, ಹೆಂಗ್ರಿ ನಿಮ್ಮ ಮಗಳು ಬರ್ತೀನಿ ಅಂದ್ರೆ ಕರ್ಕೊಂತೀರಿ ನೀವು ಅಂತಲ್ಲ. ನೀನನ್ನ ಬ್ಯಾರೆದಾರ ಮನೆಗೆ ಕೊಟ್ಟಿವಿ, 4 ಜನ ಅವ್ರನ್ನ ಕೇಳಿ ಮಾತಾಡ ಏನ. ನೋಡ್ರಿ, ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಂಗ್ ಜೀವನ ನೋಡ್ ನಂದು. ಆ ತವ್ರ ಮನೆಗೆ ಹೋಗ್ಬೇಕಂದ್ರ ಗಂಡ ಹೋಗಂತ ಇಲ್ಯಾಕದಿ ಅಂತಾನ. ಅವಾಗ ಫೋನ್ ಹಚ್ಚಿದ್ರ ನಿನ್ ಗಂಡ ಏನಂದ್ರು ಸಹಿಸ್ಕೊಂಡು ಅಲ್ಲೇ ಇರವ ಅಂತಾರ. ಹೆಣ್ಣಾದ್ಮೇಲೆ ಗಂಡನ ಮನೆಗೂ ಇರಕ್ಕಾಗಲ್ಲ, ತವ್ರ ಮನೆಗೂ ಹೋಗಕ್ಕಾಗಲ್ಲ.